ನಿಜವಾಗ್ಲೂ ಗುರು ಈ ತರ ಎಕ್ಸ್ಪೆಕ್ಟೇ ಮಾಡಿಲ್ಲ. 15 ಓವರ್ ತನಕ ಮ್ಯಾಚ್ ನ್ಯೂಜಿಲೆಂಡ್ ಕೈಯಲ್ಲಿತ್ತು. 17ನೇ ಓವರ್ ಯಾವಾಗ ಬಂತು ಗ್ಲೇನ್ ಫಿಲಿಪ್ಸ್ ಕೊಟ್ಟ ತಗೊಳ್ಳಿ ಆ ಕಡೆ 22 ರನ್ ತಗೊಂಡು ಹೋಗಿ ಆ ಕಡೆ ಅಂತ. ಬೇಡವಾಗಿತ್ತಿದ್ದು ಏನು ನಾನು ಏನು ಎಕ್ಸ್ಪೆಕ್ಟ್ ಮಾಡಿದೆ ಅಂದರೆ ಮ್ಯಾಚ್ ಕೊನೆ ತನಕ ಹೋಗುತ್ತೆ, ಆದರೆ ನ್ಯೂಜಿಲೆಂಡ್ ಈಸಿಗೆ ವಿನ್ ಆಗುತ್ತೆ ಅಂತ ನಾನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರೆ ಯಾವಾಗ ಇವನು ರೆಹಾನ್ ಅಹ್ಮದ್ ಕೊಡಕ್ಕೆ ಸ್ಟಾರ್ಟ್ ಮಾಡ್ದ 17ನೇ ಓವರಲ್ಲಿ ಮುಖ ಮುಚ್ಕೊಂಡು ಹೋಗ್ಬಿಡತ್ತೆ ಗ್ಲೇನ್ ಫಿಲಿಪ್ಸ್. ಆ ಲೆವೆಲಲ್ಲಿ ಕೊಟ್ಟಿರುವಂಥದ್ದು ರೆಹಾನ್ ಅಹ್ಮದ್. ಈ ನ್ಯೂಜಿಲೆಂಡ್ ಸೋತಿದ್ಗಿಂತ ಈ ಪಾಕಿಸ್ತಾನ ವಾಪಸ್ ಬಂದ್ಬಿಟ್ರಲ್ಲ ಅದೇ ನನಗೆ ಸಖತ್ತಾಗಿ ಉರಿತಾ ಇರೋದು. ನ್ಯೂಜಿಲೆಂಡ್ ಅಂದ್ರೂ ವಿನ್ ಆಗಿಬಿಟ್ಟಿದ್ದು ಅಂದರೆ ಫುಲ್ ಹೊರಗಡೆ ಹೋಗ್ಬಿಡೋರು T20 ವರ್ಲ್ಡ್ ಕಪ್ ಇಂದ. ಇನ್ನೇನು ಶ್ರೀಲಂಕಾದ ಮೇಲೆ ಒಂದು ಮ್ಯಾಚ್ ಕೂಡ ಇತ್ತು, ಅದು ವಿನ್ ಆದ್ರೂ ಕೂಡ ಲಾಸ್ ಆದ್ರೂ ಕೂಡ ಮ್ಯಾಟರ್ ಆಗ್ತಾ ಇರಲಿಲ್ಲ. ಆದ್ರೆ ಈಗ ಇನ್ನೊಂದು ಚಾನ್ಸ್ ಕೂಡ ಪಾಕಿಸ್ತಾನ ಕೂಡ ಇದೆ. ಸೊ ಅಲ್ಲಿ ಹ್ಯೂಜ್ ರನ್ ರೇಟ್ ಇಂದ ವಿನ್ ಆದ್ರು ಅಂದ್ರೆ ಸೆಮಿಸಿಗೆ ಬರ್ತಾರೆ ಗುರು. ಇಲ್ಲಾಂದ್ರೆ ಅವರು ನ್ಯೂಜಿಲೆಂಡ್ ಇಲ್ಲಿ ವಿನ್ ಆಗಿತ್ತು ಅಂದ್ರೆ ಈಸಿಗೆ ಮುಚ್ಕೊಂಡು ಹೋಗ್ಬಿಡೋರು ಆ ಕಡೆ ಪಾಪಿಗಳು. ಬಟ್ ಆದ್ರೂ ಕೂಡ ಶ್ರೀಲಂಕಾದ ಮೇಲೆ ಹೊಡೆಯೋದು ಅಷ್ಟು ಈಸಿ ಕೂಡ ಅಲ್ಲ. ಏನಕ್ಕೆ ಕಡಿಮೆ ಅಂದ್ರೂ ಕೂಡ 70ಗಿಂತ ಅಧಿಕ ರನ್ ಅಲ್ಲಿ ವಿನ್ ಕೂಡ ಆಗ್ಬೇಕಾಗುತ್ತೆ, ಇಲ್ಲಾಂದ್ರೆ ಬಹಳ ಕಷ್ಟ ಕೂಡ ಇದೆ. ಇಲ್ಲಾಂದ್ರೆ ಮತ್ತೆ ನ್ಯೂಜಿಲೆಂಡ್ ಇಲ್ಲಿ ಸೆಮಿಸಿಗೆ ಎಂಟ್ರಿ ಕೂಡ ಆಗ್ಬಿಡ್ತಾರೆ. ಬಿಡಿ ಅದು ಸೆಕೆಂಡ್ರಿ, ಅದು ಆಮೇಲೆ ನೋಡ್ತಾ ಹೋಗೋಣ. ಸೊ ಇವತ್ತಿನ ಮ್ಯಾಚ್ ಬಗ್ಗೆ ಮಾತಾಡ್ತಾ ಹೋಗೋಣ ಗುರು. ನಿಜವಾಗ್ಲೂ ಇವತ್ತು ಹೇಳ್ಬೇಕು ಅಂದ್ರೆ ರಚಿನ್ ರವೀಂದ್ರ ಇವರೆಲ್ಲ ಸಖತ್ತಾಗಿ ಕಂಟ್ರೋಲ್ ಮಾಡಿ ಕೂಡ ಕೊಟ್ಟಿದ್ರು. ಈ ಗ್ಲೇನ್ ಫಿಲಿಪ್ಸ್ ಕೈಗೆ ಯಾವೊಂದು ಬಾಲ್ ಕೊಟ್ಟು ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ. ಅದು ಫುಲ್ ಮ್ಯಾಚ್ನೇ ಹಾಳು ಮಾಡಾಕಿದ್ದು ನ್ಯೂಜಿಲೆಂಡ್ ಇಂದು. ಗುರು ಒಂದ್ ನಿಮಿಷ, ನೀವೇನೋ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಾ ವಿಡಿಯೋ ನೋಡ್ತಿದ್ದೀರಾ, ಬೇಗ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಕ್ರಿಕೆಟ್ ಕಂಟೆಂಟ್ ಗಳನ್ನ ಮುಂದೆನೂ ನೋಡ್ತಾ ಇರಬಹುದು. ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಆಲ್ ಮಾಡ್ಕೋಬಿಡಿ. ಸ್ಟಾರ್ಟಿಂಗ್ ಅಂತ ದೊಡ್ಡ ವಿಕೆಟ್ ಗಳನ್ನ ಬೀಳ್ಸ್ಬಿಟ್ಟಿದ್ದಾರೆ. ಸಾಲ್ಟ್ ಆಗಿರ್ಬೋದು, ಜೋಸ್ ಬಟ್ಲರ್ ಆಗಿರ್ಬೋದು, ಹ್ಯಾರಿ ಬ್ರೂಕ್, ಅದಾದ್ಮೇಲೆ ಟಾಮ್ ಬ್ಯಾಂಟನ್ ಸ್ವಲ್ಪ ಆಡ್ಕೊಟ್ಟ ಬಿಡಿ. ಅದಾದ್ಮೇಲೆ ಅಲ್ಲಿ ಮೇಲ್ಗಡೆ ಟಾಪ್ 3 ಬ್ಯಾಟ್ಸ್ಮನ್ಸ್ ಗಳಿದಾರಲ್ಲ ಎಲ್ಲ ಕೂಡ ಒಳ್ಳೆ ಫ್ಲಾಪ್ ಆಗೋದು ನೋಡಿದ್ವಿ. ಅಂದ್ರೆ ಬಿಡುಗರು ಪರವಾಗಿಲ್ಲ, 159 ರನ್ ಹೊಡ್ಕೊಂಡ್ರು ಕೂಡ ಕಂಟ್ರೋಲ್ ಮಾಡ್ಕೊಂಡಿದಾರ ಅಂತ ನಾನೊಂದ್ ಕಡೆ ಹೋಪನ ಕೂಡ ಇಟ್ಕೊಂಡೆ. ಆದ್ರೆ ಸ್ಟಾರ್ಟಿಂಗ್ ಯಾವಾಗ ಸೆಕೆಂಡ್ ಇನ್ನಿಂಗ್ ಸ್ಟಾರ್ಟ್ ಆಯ್ತಲ್ಲ, ಚಚ್ತಾರೆ ಅಂತ ಒಂದ್ ಕಡೆ ಮೈಂಡಲ್ಲಿ ಬರ್ತಾ ಇತ್ತು. 160 ಯಾವ ಲೆಕ್ಕಗರು ಇಂಗ್ಲೆಂಡಿಗೆ ಚಚ್ಚಿ ಬಿಸಾಕ್ಬಿಡ್ತಾರೆ. ಬರೀ 2-3 ಜನ ಪ್ಲೇಯರ್ ನಿನ್ಕೊಂಡ್ರು ಸಾಕು, ಇವ್ರು ಆರಾಮಾಗಿ ಮ್ಯಾಚ್ ಅನ್ನ ಮುಗಿಸೋ ಕೆಪಾಸಿಟಿ ಕೂಡ ಇಂಗ್ಲೆಂಡ್ ಅವರಿಗಿದೆ. ಆದ್ರೆ 160 ರನ್ ಹೊಡ್ಕೊಂಡು ನ್ಯೂಜಿಲೆಂಡ್ ಅವರು ಸೊ ಇಷ್ಟು ಕಂಟ್ರೋಲ್ ಮಾಡಿದ್ರು ಸ್ಟಾರ್ಟಿಂಗ್ ಅಲ್ಲಿ ಅಂದ್ರೆ ಪರವಾಗಿಲ್ಲ, ನಿಜವಾಗ್ಲೂ ಒಂದು ಅಪ್ರಿಶಿಯೇಟ್ ಮಾಡಲೇಬೇಕು. ಆದ್ರೆ 16ನೇ ಓವರ್ ಮುಗಿದ್ಮೇಲೆ ಸ್ಟಾರ್ಟ್ ಆಯ್ತು ಹೇಳಿ ಅಸಲಿ ಆಟ. ರೆಹಾನ್ ಅಹ್ಮದ್ ಮತ್ತೆ RCB ಪ್ಲೇಯರ್ ವಿಲ್ ಜಾಕ್ಸ್ ಫುಲ್ ಮ್ಯಾಚ್ ಟರ್ನ್ ಮಾಡಾಕಿದ್ದು. ಹೊತ್ತಿಗೆ ನಾನು ಲಾಸ್ಟ್ ಆಗೋದಂಗ ಕೂಡ ಅಷ್ಟೇ ಲಾಸ್ಟ್ ಓವರಲ್ಲೂ ಸ್ವಲ್ಪ ಬೈಕ್ ಬಂದ್ಬಿಟ್ಟಿತ್ತಲ್ಲ. ಏನಂದ್ರೆ ಮ್ಯಾಚು ಸೂಪರ್ ಓವರಿಗೆ ಹೋಗಂಗೆ ಕಾಣ್ತಾ ಇತ್ತು. ಏನಕ್ಕಂದ್ರೆ 4 ಬಾಲಿಗೆ 3 ರನ್ ಏನೋ ಬೇಕಾಗಿತ್ತು. ಸೊ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಂಡು ಸೂಪರ್ ಓವರಿಗೆ ತಳ್ತಾರ ಅಂತ ನಾನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡೆ. ಆದರೆ ಅದಾಗಲಿಲ್ಲ. ಲಾಸ್ಟಿಗೆ ವಿಲ್ ಜಾಕ್ಸ್ ಒಂದು 4 ರನ್ ಹೊಡೆದು ಮ್ಯಾಚನ್ನು ಕಂಪ್ಲೀಟ್ ಆಗಿ ಎಂಡ್ ಕೂಡ ಮಾಡಿದ್ದು. ಸೊ ನಿಜವಾಗ್ಲೂ ಅನ್ಎಕ್ಸ್ಪೆಕ್ಟೆಡ್ ಮ್ಯಾಚ್ ಇದ್ದು ಹೇಳ್ಬೇಕು ಅಂದ್ರೆ. ಮತ್ತೆ ಇವತ್ತಿನ ಮ್ಯಾಚ್ ಅಲ್ಲಿ ರಚಿನ್ ರವೀಂದ್ರ ಅಂತೂ ಸಾಲಿಡ್ ಆಗಿ ಬೌಲಿಂಗ್ ಕೂಡ ಮಾಡಿರುವಂತದ್ದು. 3 ವಿಕೆಟ್ ಅನ್ನ ತೆಗೆದು ಉಡಾಯಿಸ್ಬಿಟ್ಟಿರುವಂತದ್ದು. ಒಂದು ವಿಕೆಟ್ ಅಂತೂ ನೆಕ್ಸ್ಟ್ ಲೆವೆಲ್ ಅನ್ಕೊಳ್ಳಿ. ಅಂದ್ರೆ ಅದು ಯಾರ ಕೈಗೆ ಗ್ಲೇನ್ ಫಿಲಿಪ್ಸ್ ಕ್ಯಾಚ್ ಹಿಡಿದಿದ್ದು ಮಾತ್ರ ಅದು ನಿಜವಾಗ್ಲೂ ನಂಬಕ್ಕೆ ಆಗ್ಲಿಲ್ಲ. ಆ ಲೆವೆಲ್ ಅಲ್ಲಿ ಕ್ಯಾಚ್ ಅನ್ನ ಹಿಡಿದಿದ್ದು. ಅದಾದ್ಮೇಲೆ ಇನ್ನ 2 ವಿಕೆಟ್ ಕೂಡ ಬೀಳ್ಸಿದ್ದು ರಚಿನ್ ರವೀಂದ್ರ. ಮತ್ತೆ ಸಾಲಿಡ್ ಆಗಿ ಕಂಟ್ರೋಲ್ ಕೂಡ ಮಾಡಿದ್ರೆ ಜಾಸ್ತಿ ರನ್ ಕೂಡ ಹೊಡ್ಸ್ಕೊಂಡಿಲ್ಲ ಇವತ್ತಿನ ಮ್ಯಾಚ್ ಅಲ್ಲಿ. ಬಟ್ ಮ್ಯಾಚ್ ಟರ್ನ್ ಆಗಕ್ಕೆ ಕಾರಣನೇ ಗ್ಲೇನ್ ಫಿಲಿಪ್ಸ್. ಮತ್ತೆ ಇವತ್ತು ರಚಿನ್ ರವೀಂದ್ರ ಬ್ಯಾಟಿಂಗ್ ಅಲ್ಲಿ ಫ್ಲಾಪ್ ಆದ್ರೂ ಕೂಡ ತೊಂದರೆ ಇಲ್ಲ, ಬೌಲಿಂಗ್ ಅಲ್ಲಿ ಆಡ್ಕೊಟ್ರಲ್ಲ ಅದೇ ಖುಷಿ. ಅದಾದ್ಮೇಲೆ ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಇವತ್ತು ಟಾಪ್ 2 ಬ್ಯಾಟ್ಸ್ಮನ್ಸ್ ಗಳು ಪರ್ಫಾರ್ಮ್ ಅನ್ನ ಕೂಡ ಮಾಡಿದ್ರೆ. ಟೀಮ್ಸ್ ಎಫರ್ಟ್ ಮತ್ತೆ ಫಿನ್ ಅಲೇನು ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ಅನ್ನ ಕೂಡ ಕಲೆ ಹಾಕಿದ್ದಾರೆ. ಅದಾದ್ಮೇಲೆ ರಚಿನ್ ರವೀಂದ್ರ ಫಾರ್ಮ್ ಅಲ್ಲಿ ಕಾಣಿಸ್ಕೊಂಡಿಲ್ಲ, ಅಷ್ಟು ಬೇಗ ಔಟ್ ಅನ್ನ ಕೂಡ ಆದ್ರು. 11 ರನ್ ಕಾಂಟ್ರಿಬ್ಯೂಷನ್ ಕೂಡ ಮಾಡಿದ್ರು. ಅದಾದ್ಮೇಲೆ ಗ್ಲೇನ್ ಫಿಲಿಪ್ಸ್ ನೋಡಿ ಇಲ್ಲಿ 28 ಬಾಲಿಗೆ 39 ರನ್ ಹೊಡ್ಸ್ಕೊಂಡಿದ್ದಾರೆ. ಆದ್ರೆ 90% ರನ್ ಅಲ್ಲಿ ಇಂಗ್ಲೆಂಡ್ ಗೆ ಮತ್ತೆ ವಾಪಸ್ ಕೊಟ್ಟಿರುವಂತದ್ದು. ನಾನು ಇಲ್ಲಿ ಹೊಡೆದಿದ್ದೀನಿ ತಾನೆ, ವಾಪಸ್ ತಗೊಳ್ಳಿ, ಏನ್ ತೊಂದರೆ ಇಲ್ಲ ಅಂತ ಒಂಥರ ವಾಪಸ್ ಕೊಟ್ಬಿಟ್ಟಿದ್ದಾರೆ. ಅದಾದ್ಮೇಲೆ ಮಾರ್ಕ್ ಚಾಪ್ಮನ್, ಡಾರ್ಲಿ ಮಿಚೆಲ್ ಯಾರು ಕೂಡ ಅಂತ ಪರ್ಫಾರ್ಮ್ ಕೂಡ ಮಾಡಿಲ್ಲ. ಕೇವಲ 159 ಟಾರ್ಗೆಟ್ ಅನ್ನ ಕೂಡ ಕೊಟ್ಟರು ಫಸ್ಟ್ ಇನ್ನಿಂಗ್ಸ್ ಅಲ್ಲಿ. ಆದಿಲ್ ರಶೀದ್, ವಿಲ್ ಜಾಕ್ಸ್ ಮತ್ತೆ ರೆಹಾನ್ ಅಹ್ಮದ್ ಸಾಲಿಡ್ ಲೆವೆಲ್ ಬೌಲಿಂಗ್ ಅನ್ನ ಕೂಡ ಮಾಡಿರುವಂತದ್ದು ಇವತ್ತು ಫಸ್ಟ್ ಇನ್ನಿಂಗ್ಸ್ ಅಲ್ಲಿ. ಅದಾದ್ಮೇಲೆ 2 ವಿಕೆಟ್ ಅನ್ನ ಕೂಡ ತಗೊಂಡ್ಬಿಟ್ಟಿದ್ದಾರೆ. ಸೊ ಇವತ್ತು ರೆಹಾನ್ ಅಹ್ಮದ್ ಬೌಲಿಂಗ್ ಅಲ್ಲಿ ಕೂಡ ಸಕ್ಕತ್ತಾದ ಫಾರ್ಮ್ ಅಲ್ಲಿ ಕೂಡ ಇದ್ದಾರೆ. ಅದಾದ್ಮೇಲೆ ಬ್ಯಾಟಿಂಗ್ ಅಂತೂ ಕೇಳಂಗೆ ಇಲ್ಲ, ಬರ್ತದಂಗೆ ವಿಲ್ ಜಾಕ್ಸ್ ಕೂಡ ರಚ್ಚಿ ಗೆದ್ದಿದ್ದು, ರೆಹಾನ್ ಅಹ್ಮದ್ ಕೂಡ ಅಷ್ಟೇ ರಚ್ಚಿ ಗೆದ್ದಿದ್ದು. ಸೊ ಫುಲ್ಲು ಮ್ಯಾಚ್ ಟರ್ನ್ ಅಲ್ಲಿ ಮ್ಯಾಚ್ ನ್ಯೂಜಿಲೆಂಡ್ ಸೋಲ್ಸೋದ್ರ ಮೂಲಕ ಮತ್ತೆ ಇಲ್ಲಿ ಪಾಕಿಸ್ತಾನ ವಾಪಸ್ ತಂದ್ಬಿಟ್ರಲ್ಲ, ಅದೊಂದು ನಮಗೆ ಉರಿತಿದೆ ಇಲ್ಲಿ. ಆಕ್ಚುಲಿ ಅವ್ರು ಸೋಲ್ಬೇಕಿತ್ತು ಇವತ್ತು. ನಾನೇನು ಅನ್ಕೊಂಡೆ ಇಂಗ್ಲೆಂಡ್ನ ಸೋಲಿಸ್ತಾರೆ, ನ್ಯೂಜಿಲೆಂಡ್ ಇನ್ ಆಗ್ತಾರೆ ಅಂತ ಅನ್ಕೊಂಡಿದ್ದೆ. ಆದರೆ ಈಗ ಮತ್ತೆ ನ್ಯೂಜಿಲೆಂಡ್ಗೆ ಕಷ್ಟ ಕೂಡ ಇರುವಂಥದ್ದು. ನ್ಯೂಜಿಲೆಂಡ್ ಮತ್ತೆ ಈಗ ಶ್ರೀಲಂಕಾದ ಮೇಲೆ ಡಿಪೆಂಡ್ ಕೂಡ ಆಗಿದೆ. ಏನಕ್ಕೆ ಅಂದರೆ ಶ್ರೀಲಂಕಾದವರು ಪಾಕಿಸ್ತಾನನ ಸೋಲಿಸಬೇಕು. ಪಾಕಿಸ್ತಾನ ಸೋಲಿಸಿದ್ರು ಅಂದರೆ ಮತ್ತೆ ಅಲ್ಲಿ ನ್ಯೂಜಿಲೆಂಡ್ ಸೆಮಿಸಿಗೆ ಎಂಟ್ರಿ ಕೂಡ ಆಗ್ತಾರೆ. ಅಲ್ಲಿ ಪಾಕಿಸ್ತಾನ ಹ್ಯೂಜ್ ರನ್ ರೇಟಿಂದ ಶ್ರೀಲಂಕಾದ ಮೇಲೆ ವಿನ್ ಆಗಿಬಿಡ್ತು ಅಂದರೆ ಕಷ್ಟ ಇದೆ. ಡೈರೆಕ್ಟು ಪಾಕಿಸ್ತಾನದವರು ಮತ್ತೆ ಸೆಮಿಸಿಗೆ ಎಂಟ್ರಿ ಕೂಡ ಆಗ್ತಾರೆ. ಇಂಗ್ಲೆಂಡ್ ಇಲ್ಲಿ ಟೋಟಲ್ ಆಗಿ 3ಕ್ಕೆ 3 ಮ್ಯಾಚ್ ಕೂಡ ವಿನ್ ಕೂಡ ಆಗಿರುವಂಥದ್ದು ಈ ಸೂಪರ್ 8 ಅಲ್ಲಿ. ನೆಕ್ಸ್ಟ್ ಲೆವೆಲ್ ಪರ್ಫಾರ್ಮೆನ್ಸ್ ಕೂಡ ಆಗಿದೆ. ಸೊ ಈಗಾಗಲೇ ಯಾವ್ಯಾವ ಟೀಮ್ಗಳು ಕ್ವಾಲಿಫೈ ಆಗಿದೆ ನಿಮ್ಗಾಗಲೇ ಗೊತ್ತು. ಗ್ರೂಪ್ ಬಿ ಕಡೆಯಿಂದ ಇಂಗ್ಲೆಂಡ್, ಗ್ರೂಪ್ ಎ ಇಂದ ಸೌತ್ ಆಫ್ರಿಕಾ, ಇನ್ನು ನೆಕ್ಸ್ಟ್ ಮ್ಯಾಚ್ ಕೂಡ ಇದೆ ಶ್ರೀಲಂಕಾ ಮತ್ತೆ ಪಾಕಿಸ್ತಾನ. ಅದಾದ್ಮೇಲೆ ಇಂಡಿಯಾ ಮತ್ತೆ ವೆಸ್ಟ್ ಇಂಡೀಸ್ ಇಂಪಾರ್ಟೆಂಟ್ ಆದ ಮ್ಯಾಚಸ್ ಕೂಡ ಆಗಿದೆ. ಸೊ ನೋಡೋಣ ಏನಾಗುತ್ತೆ ಅಂತ, ಸೆಮಿಸಿಗೆ ಯಾರು ಎಂಟ್ರಿ ಆಗ್ಬೋದು ಅಂತ ಕಾಮೆಂಟ್ ಮಾಡಿ. ಇದೇ ರೀತಿ ಹೆಚ್ಚಿನ ಕ್ರಿಕೆಟ್ ಕಂಟೆಂಟ್ಗಾಗಿ ಚಾನಲ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಡಿ. ಸಿಗೋಣ ಇನ್ನೊಂದು ಫ್ರೆಶ್ ಕಂಟೆಂಟ್ನ ಜೊತೆಗೆ. ವಿಡಿಯೋ ನೋಡೋಕ್ಕೆ ಧನ್ಯವಾದಗಳು. ಜೈ ಹಿಂದ್, ವಂದೇ ಮಾತರಂ.